ಯುರೋಪ್ ಖಂಡ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಮಾತುಕತೆ ಮುಗಿದಿದೆ. ಷರತ್ತುಗಳು ಎರಡೂ ರಾಷ್ಟ್ರಗಳ ಮುಖ್ಯಸ್ಥರು ಸೈನ್ ಹಾಕಿದ್ದಾರೆ. ಏನು ಷರತ್ತು ಏನಿಲ್ಲ. ಇರಾನ್ಗೆ ಲಾಸ್ ಆಗಿರುವ ಅರ್ಮುಜ್ ಜಲಸಂಧಿಯಲ್ಲಿ $300 ಬಿಲಿಯನ್ ವೆಚ್ಚದಲ್ಲಿ ಅಮೆರಿಕ ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂತ ಆಗಿದೆ ಒಪ್ಪಂದ. ಅದಕ್ಕೆ ಪ್ರತಿಯಾಗಿ ಇರಾನ್ ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ ನ್ಯೂಕ್ಲಿಯರ್ ವೆಪನ್ನ ಹೊಂದಂಗಿಲ್ಲ, ಪರಮಾಣು ಶಸ್ತ್ರ ಪ್ರಯೋಗ ಯಾವುದೂ ಮಾಡೋಂಗಿಲ್ಲ. ಅದು ಮೇನ್ ಡೀಲ್. ಅದಕ್ಕೆ ಕೊಂಡಿದೆ ಇರಾನ್. ಇದು ಮೇನ್ ಅಮೆರಿಕಕ್ಕೆ ಜಯ ಸಿಕ್ಕಿದೆ. ಸೊ ಇರಾನ್ಗೆ ಜಯ ಸಿಕ್ಕಿದ $300 ಬಿಲಿಯನ್ ರೀಕನ್ಸ್ಟ್ರಕ್ಷನ್ಗೆ ಒಪ್ಕೊಂಡಿದೆ. ಎರಡು ಕಡೆ ಆಗಿದೆ, ಬಟ್ ಅಮೆರಿಕ ಉದ್ದೇಶ ಸಫಲ ಆಗಿದೆ. ಇರಾನ್ಗೂ ಲಾಸು ಆಗಿದ್ದು ಈಗ ಸಿಗ್ತಿದೆ. ಅಂದರೆ ಜಗತ್ತಿಗೆ ಈಗ ಗ್ಯಾಸ್ ಸಿಲಿಂಡ್ರು, ಪೆಟ್ರೋಲ್ ಸಿಗ್ತಿದೆ. ಇವತ್ತಿಂದ ಗ್ಯಾಸ್ ಸಿಲಿಂಡರ್ ಮೊದಲ ರೇಟೆಲ್ಲ ಸಿಗ್ತಿದೆ. ಭಾಳ ಸಂತೋಷ. ಭಾರತ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆಯಾದ ರಾಷ್ಟ್ರವಾದ ಭಾರತಕ್ಕೆ ಗ್ಯಾಸು, ಪೆಟ್ರೋಲ್, ಡೀಸೆಲ್, ಪೆಟ್ರೋಲ್, ಡೀಸೆಲ್, ಗ್ಯಾಸು ಎಲ್ಲ ಅನಿಲ ಉತ್ಪನ್ನಗಳು ಸಿಗ್ತಾ ಇರೋದು ಭಾಳ ಖುಷಿಯಾದ ಸಂಗತಿ. ಭಾರತ ಪ್ರೀತಿ ಆಗುತ್ತೆ. ಇನ್ಮೇಲೆ ಶೇರ್ ಮಾರ್ಕೆಟ್ ಇಂಕ್ರೀಸ್ ಆಗುತ್ತೆ. ಆಮೇಲೆ ಪಾಕಿಸ್ತಾನ ಏನೇ ನಾವು ಕೊಚ್ಕೊಂಡ್ರು, ನಾವೇ ಸಂಬೆ ಮಾಡ್ಕೊಂಡಿರುವೆ. ಅದು ಸಂಬೆ ಮಾಡಿಸಿದ್ದು ಈಗ ಮೋಸ್ಟ್ಲಿ ಈ ವಿಶ್ವಸಂಸ್ಥೆ ಯುರೋಪ್ನಲ್ಲಿ ಆಗಬೇಕಾಯಿತು. ಷರತ್ತು ಸೈನ್ ಹಾಕಿದ್ದು ಯುರೋಪ್ನಲ್ಲಿ. ಯುರೋಪಿನ ಸ್ವಿಟ್ಜರ್ಲೆಂಡ್ ಆಗಬೇಕಾಯ್ತು. ಸ್ವಿಟ್ಜರ್ಲೆಂಡೇ ಬೇಕಾಯ್ತಾ? ಸ್ವಿಟ್ಜರ್ಲೆಂಡೇ ಬೇಕಾಗಿತ್ತಾ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ? ಪಾಕಿಸ್ತಾನ ಆಗ್ತಿರೋದು. ಪಾಕಿಸ್ತಾನ ಆಗಲ್ಲ, ಅದು ಹಾಗೆ ಫೇಲ್ ಆಯಿತು. ಅವ್ರ ದೇಶದಲ್ಲೇ ಇತ್ತಿನಕ್ಕೆ ಕಷ್ಟ ಇದೆ, ಹಂಗಾಗಿ ಅದು ಆಗಲಿಲ್ಲ. ಭಾರತಕ್ಕೆ ಒಳ್ಳೆ ಖುಷಿಯ ಸಂಗತಿ, ರಷ್ಯಾಕ್ಕೂ ಒಳ್ಳೆ ಖುಷಿಯ ಸಂಗತಿ. ರಷ್ಯಕ್ಕೆ ಹೆಂಗಪ್ಪ ಅಂದರೆ ಯುರೋಪ್ನಾಗಿದ್ದು ಒಳ್ಳೆ ಖುಷಿಯ ಸಂಗತಿ. ರಷ್ಯದ ಆಗಿ ಹೋದ್ರು. ಈಗ ಇದ್ರ ರೀತಿಯಾಗಿ ಪರಿಣಾಮ ಈಗ ಚೀನಾ ಮತ್ತು ರಷ್ಯಾ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಏಕೆಂದರೆ ಈಗ ಅವ್ರಿಗೂ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಗ್ಯಾಸ್ ಸಿಗ್ತಾ ಇದೆ. ಸೊ ಅದು ಚೀನಾ ಏನು ಹೇಳಿದ್ರು, ರಷ್ಯಾ ಮತ್ತು ಚೀನಾ ಯಾವುದಕ್ಕೂ ಇರಾನ್ಗೆ ಸಪೋರ್ಟ್ ಮಾಡ್ತಾ ಬಂದು ಒಳಗೆ. ಈಗ ನೇರವಾಗಿ ಸಪೋರ್ಟ್ ಮಾಡಿದ್ರು, ಚೀನಾ ಮತ್ತು ಸಪೋರ್ಟ್ ಮಾಡ್ತು, ರಷ್ಯಾ ಸಪೋರ್ಟ್ ಮಾಡಿಲ್ಲ. ಯಾವುದಾಗೆ ಅವ್ರ ದೇಶದಲ್ಲೇ ಈಗ ಇದು ನಡೀತಿದೆ. ಈಗ ಈ ರಷ್ಯಾ ಮತ್ತು ಯುಕ್ರೇನ್, ಹಾಗಾಗಿ ಅಮೆರಿಕನೂ ಬೇಕು. ಹಂಗಾಗಿ ಸುಮ್ಕೆ ಆಗುತ್ತೆ. ನ್ಯೂಟ್ರಲ್ ಏನೋ ಮಧ್ಯಸ್ಥಿಕೆ ವಹಿಸೋಕ್ಕೆ ಮುಂದಾಗಲಿಲ್ಲ. ಹೇಳಿದ್ರು ಹೇಳಲ್ಪಟ್ಟು ಮಧ್ಯಸ್ಥಿಕೆ ವಹಿಸೋಕ್ಕೆ ಮುಂದಾಗಿಲ್ಲ. ನಮ್ಮ ಮೋದಿಯವರು ಸ್ವಲ್ಪ ತಪ್ಪು ಮಾತಾಡಿದರು. ಅಮೇರಿಕ ಮಾತಾಡಿ ಸ್ವಲ್ಪ ತಪ್ಪಾಯಿತು. ಈಗ ಆಳುಗಳು ಮೇಲಿಂದ ಲಾಸ್ ಆಯಿತು. ಮೇಲೆ ಅದು ನ್ಯೂಟ್ರಲಿಟಿ ತಟಸ್ಥ ನೀತಿ ನಾನು ಅನುಸರಿಸಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ನಮಗೂ ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಕಡಿಮೆ ಇದ್ದಿಲ್ಲ. ಅದಕ್ಕೋಸ್ಕರ ಎಲ್ಲ ಸರಿ ಯುದ್ಧ ನಿಂತೋಗಿದೆ, ಅಧಿಕೃತ ಇದು. ಓಕೆ.